ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಯರಾಮಕೃಷ್ಣ ದಿವ್ಯತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಹಾಗೂ ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಆಗಮಿಸಿರುವ ಎಲ್ಲ ಸದ್ಭಕ್ತರಿಗೂ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಚಳ್ಳಕೆರೆಯ ತ್ಯಾಗರಾಜ್ ನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಿಂದ ಶ್ರೀ ಮಾತೆ ಶಾರದಾದೇವಿಯವರ 173ನೇ ಜಯಂತ್ಯೋತ್ಸವದ ಪ್ರಯುಕ್ತ ಇಂದು ದತ್ತ ಮಂದಿರದಲ್ಲಿ ಆಯೋಜಿಸಿರುವ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾ ಗಾನಲಹರಿಯನ್ನು ನಡೆಸಿಕೊಡಲಿರುವ ಪೂಜ್ಯ ಮಾತಾಜಿಯವ ಅನನ್ಯಮಯಿ ಅವರ ಒಂದು ಕಿರಿಪರಿಚಯ. ಪೂಜ್ಯ ಮಾತಾಜಿ ಅನನ್ಯಮಯಿ ಅವರು ದಿವ್ಯತ್ರಯರ ಜೀವನ ಮತ್ತು ಸಂದೇಶಗಳಿಂದ ಆಕರ್ಷಿತರಾಗಿ ತ್ಯಾಗ ಜೀವನವನ್ನು ಆರಿಸಿಕೊಂಡು 2005ರಲ್ಲಿ ಹುಬ್ಬಳ್ಳಿಯ ಶ್ರೀ ಮಾತಾ ಆಶ್ರಮದ ಮೂಲಕ ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಆರಂಭಿಸಿದರು. ಶ್ರೀ ರಾಮಕೃಷ್ಣ ಮಹಾಸಂಘದ 14ನೇ ಸಂಘ ಗುರುಗಳಾದ ಪರಮ ಪೂಜ್ಯ ಸ್ವಾಮಿ ಗಹನಾನಂದಾಜಿ ಮಹಾರಾಜ್ ಅವರಿಂದ ಮಂತ್ರ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ವೇದ ಮಾತಾಪುರಿ ಮಾತಾಜಿಯವರಿಂದ ಬ್ರಹ್ಮಚರ್ಯ ದೀಕ್ಷೆಯನ್ನು 2017ರಲ್ಲಿ ಹರಿದ್ವಾರ ಸಂತೋಷಮಯಿ ಮಾತಾಜಿಯವರಿಂದ ಸನ್ಯಾಸಿ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. 18 ವರ್ಷಗಳ ಕಾಲ ಹುಬ್ಬಳ್ಳಿಯ ಶ್ರೀ ಮಾತಾ ಆಶ್ರಮದಲ್ಲಿ ಸೇವೆ ಸಲ್ಲಿಸಿ 2022ರಿಂದ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾಗಿ ದಿವ್ಯತ್ರಯರ ಜೀವನ ಸಂದೇಶಗಳನ್ನು ಭಜನೆ ಮತ್ತು ಪ್ರವಚನಗಳ ಮೂಲಕ ನಾಡಿನಾದ್ಯಂತ ಪ್ರಸಾರ ಮಾಡುತ್ತಿದ್ದಾರೆ. ಪೂಜ್ಯ ಮಾತಾಜಿ ಅವರು ಭಕ್ತಿ ಭಾವಭರಿತ ಸುಮಧುರ ಭಜನಾ ಗಾಯಕರು. ತಬಲ ನುಡಿಸುವ ಮತ್ತು ದೇವರನ್ನು ವಿಶೇಷವಾಗಿ ಅಲಂಕಾರ ಮಾಡುವ ಕಲೆಗಳನ್ನು ಕರಗತ ಮಾಡಿಕೊಂಡಿದ್ದಾರೆ. ಪೂಜ್ಯ ಮಾತಾಜಿ ಅನನ್ಯಮಯಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇವೆ. ಪೂಜ್ಯ ಮಾತಾಜಿಯವರು ಈಗ ಭಜನೆಯನ್ನು ನಡೆಸಿಕೊಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಜಯರಾಮಕೃಷ್ಣ.